ಹಾಲ ಹಾಲ ಶಾತವಾಹನರ ಎಷ್ಟನೇ ದೊರೆ ಅಂತಂದ್ರೆ 17ನೇ ದೊರೆ. ಇತಿಹಾಸದ ಪುಟದಲ್ಲಿ ಸಮರ್ಥರು ಉಳಿಯುತ್ತಾರೆ ಸಾಕಷ್ಟು ಬಾರಿ ಹೇಳಿ ನಿಮಗೆ. ಇತಿಹಾಸ ಪುಟದಲ್ಲಿ ಸಮರ್ಥರು ಮಾತ್ರ ಉಳಿಯುತ್ತಾರೆ. ಹಾಲ 17ನೇ ದೊರೆಯಾಗಿದ್ದ. ಶಿವನ ಸ್ತುತಿ ಅಥವಾ ಶಿವನ ಶ್ಲೋಕದೊಂದಿಗೆ ಆರಂಭಗೊಳ್ಳುವಂತ ಪ್ರಸಿದ್ಧವಾದ ಕೃತಿ ಹಾಲನ್ನು ಬರೆದಂತ ಗಾಥಾ ಸಪ್ತಸತಿ. ಈತನ ಪ್ರಸಿದ್ಧವಾದ ಬಿರುದು ಏನಂದ್ರೆ ಕವಿ ಪುಂಗವ ಅಂತ ಬಿರುದಿತ್ತು ತನಗೆ. ಕವಿ ಪುಂಗವ. ಹಾಲನ ಪ್ರಸಿದ್ಧವಾದ ಬಿರುದೇನಂದ್ರೆ ಕವಿ ಪುಂಗವ ಅನ್ನುವಂತ ಬಿರುದಿತ್ತು. ಈತ ಏನು ಮಾಡಿದ ಅಂದ್ರೆ ಭಾರತ ದೇಶದಿಂದ ಶ್ರೀಲಂಕಾದ ಮೇಲೆ ದಂಡೆತ್ತಿ ಹೋದ. ಸರ್, ಭಾರತ ದೇಶದಲ್ಲಿ ಶ್ರೀಲಂಕಾಕ್ಕೆ ಯಾಕೆ ದಂಡೆತ್ತಿ ಹೋದ ಅಂತಂದ್ರ ಇವನಿಗೆ ಒಂದು ಸುದ್ದಿ ಬಂದಿತ್ತು. ಏನು ಸುದ್ದಿ ಬಂದಿತ್ತು ಅಂದ್ರೆ ಶ್ರೀಲಂಕಾದಲ್ಲಿ ಒಬ್ಬಳು ಸುಂದರವಾಗಿರುವಂತ ಯುವತಿದ್ದಾಳೆ, ಅವಳನ್ನ ನೀನೇಕೆ ಮದುವೆ ಆಗಬಾರದಂತ ಯಾರೋ ತಲೆ ತುಂಬಿದ್ರು. ಅದಕ್ಕೆ ಇವ ಏನು ಮಾಡಿದ ಅಂದ್ರ ಬಡದಾಡಿ ಗೋದಾವರಿ ನದಿಯ ದಂಡೆಯಿಂದ ಅಪಾರ ಪ್ರಮಾಣದಲ್ಲಿ ಸೈನ್ಯವನ್ನು ತೆಗೆದುಕೊಂಡು ಶ್ರೀಲಂಕಾಕ್ಕೆ ಹೋಗ್ತಾನೆ. ಶ್ರೀಲಂಕಾದಲ್ಲಿ ಹೋಗಿ ಲೀಲಾವತಿ ಅನ್ನುವಂತ ಹುಡುಗಿಯನ್ನ ಅಪಹರಿಸಿಕೊಂಡು ಬಂದು ಮದುವೆ ಆದ. ಇದು ನಾ ಹೇಳ ಮಾತಲ್ಲ, ಸ್ವತಃ ಲೀಲಾವತಿ ಒಂದು ಗ್ರಂಥವನ್ನು ಬರೀತಾಳೆ, ಲೀಲಾವತಿ ಪರಿಣಯ ಅಂತ. ಲೀಲಾವತಿ ಪರಿಣಯ ನೋಡಿ. ಹಾಲನ ಸಾಹಸ ಎಂತ ಸಾಹಸ ಇದೆ. ಗೋದಾವರಿ ನದಿಯ ದಂಡೆಯಿಂದ ಆ ಒಂದು ಪೈಠಾಣದಿಂದ ಪ್ರತಿಷ್ಠಾನದಿಂದ ದಕ್ಷಿಣ ಭಾರತವನ್ನ ದಾಟಿ ನೀರನ್ನ ದಾಟಿ ಬಡದಾಡಿ ಶ್ರೀಲಂಕಾಕ್ಕೆ ಹೋಗಿ ಶ್ರೀಲಂಕಾದ ರಾಜರೊಂದಿಗೆ ಹೊಡೆದಾಡಿ ಅಲ್ಲಿರುವಂತ ಲೀಲಾವತಿಯನ್ನು ಅಪಹರಿಸಿಕೊಂಡು ಬಂದು ಮದುವೆಯಾದ. ಒಂದು ವಿಶೇಷ ಏನಂದ್ರೆ ಈ ಹಾಲನೂ ಸಾಹಿತಿನೇ, ಲೀಲಾವತಿನೂ ಸಾಹಿತಿ. ಇವರಿಬ್ಬರ ಮಧ್ಯದಲ್ಲಿ ಇನ್ನೊಬ್ಬ ಸಾಹಿತಿ ಇದ್ದ ಗುಣಾಢ್ಯ ಅಂತೇಳಿ. ಆ ಗುಣಾಢ್ಯನ ಬರೆದ ಪ್ರಸಿದ್ಧವಾದ ಕೃತಿ ಅಂದ್ರೆ ಬೃಹತ್ ಕಥಾ. ಈ ಬೃಹತ್ ಕಥಾ ಅಂದ್ರು ಒಂದೇ, ಒಡ್ಡ ಕಥಾ ಅಂದ್ರು ಒಂದೇ. ಇವನ ಬರೆದಂತ ಭಾಷೆ ಬಿದ್ದು ಅಡ್ಡಾಡತ್ತು ಯಾರಿಗೆ ಅರ್ಥ ಆಗಲ್ಲ. ಹಾಲ ಹೆಸರಿಗೆ ತಕ್ಕ ಹಾಗೆ ಹಾಲ ಜ್ಯೂಸನ್ನು ಹೊಡಿತಿದ್ದ. ಅವನು ಬರೆದ ಪದ್ಯಗಳು ಅವನಿಗೆ ಗೊತ್ತು. ಈ ಹೆಣ್ಮಗಳ ಗುಂಗು ಏನಂದ್ರೆ ಇವಳು ಸಾಹಿತ್ಯ ಬೇರೆ ಗುಂಗಿತ್ತು. ಲೀಲಾವತಿ ಪರಿಣಯ. ಇವ್ರ ಮಧ್ಯದಲ್ಲಿ ಯಾರಾದ್ರೂ ಮಾತಾಡ್ಸ್ಲಕ್ ಹೋದ್ರೆ, ಯಾರಾದ್ರೂ ಭೇಟಿ ಆಗ್ಲಕ್ ಹೋದ್ರೆ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ತಮ್ಮ ಬರೆದಂತ ಕವಿತೆಗಳನ್ನು ಓದಿ ಹೇಳ್ತಿದ್ರು. ಒಂದು ಚಂದ, ಎರಡು ಚಂದ, ಮೂರು ಚಂದ, ಮತ್ತೆ 10, 20, 30 ಪದ್ಯಗಳನ್ನ ಹಾಡಿ ಹೇಳಿದಾಗ ಅವ್ರ ಪರಿಸ್ಥಿತಿ ಏನಾಗಿಲ್ಲ. ಅದ್ರ ಬಗ್ಗೆ ವಿಚಾರ ಮಾಡ್ತಿರ್ಲಿಲ್ಲ. ಯಾಕಂದ್ರೆ ಇಲ್ಲಿ ಸಾಹಿತ್ಯ ಮುಖ್ಯ ಅಂತ ಹೇಳ್ತಿದ್ರು. ಯಾರು ಹಾಲಾಗ್ಲಿ, ಇಲ್ಲಿ ಯಾರು ಲೀಲಾವತಿ ಆಗಿರ್ಲಿ ಅಥವಾ ಗುಣಾಢ್ಯ, ಈ ತರ ದಕ್ಷಿಣ ಭಾರತದಲ್ಲಿ ತಮ್ಮದೇ ಆಗಿರುವಂತ ವಿಶಿಷ್ಟವಾಗಿರುವಂತ. ಮತ್ತೆ ಇವರ ಆಸ್ಥಾನದಲ್ಲಿ ಇನ್ನೊಬ್ಬ ಕವಿ ಇದ್ದ, ಸರ್ವವರ್ಮ ಅಂತ. ಬಹಳ ಕವಿಗಳ ಕೂಟ ಇದು. ಸರ್ವವರ್ಮ ಅಂತ ಇನ್ನೊಬ್ಬ ಕವಿ ಇದ್ದ. ಆ ಸರ್ವವರ್ಮನ ವಿಶೇಷ ಏನು ಅಂತಂದ್ರೆ ಸರ್ವವರ್ಮನ ಬರೆದ ಪ್ರಸಿದ್ಧವಾದ ಕೃತಿ ಕಾತಂತ್ರ ವ್ಯಾಕರಣ. ಕಾತಂತ್ರ ವ್ಯಾಕರಣ. ಕಾತಂತ್ರ ವ್ಯಾಕರಣ ನೋಡಿ. ಇವರ ಆಸ್ಥಾನದ ಒಬ್ಬ ಪ್ರಸಿದ್ಧವಾದ ಕವಿ ಸರ್ವವರ್ಮ, ಸಮಕಾಲೀನ ಕವಿ ಗುಣಾಢ್ಯ, ಲೀಲಾವತಿ ಪರಿಣಯ. ಅಂದ್ರೆ ಬಹುತೇಕ ಈ ಕಾಲದಲ್ಲಿ ಬೆಂಕಿ ಹೊಸ ಕವಿಗಳು ಹಂಗೆ ಇದ್ದು ಬರೀದು ಮಂದಿ ಕವಿದು ಹೇಳೋದು, ಹಿಂಗ ಬರದಿ ನೋಡ್ರಿ, ಸ್ವಲ್ಪ ನೋಡ್ರಿ, ಅವ್ರು ಹೂಣ್ರಿ ಕೇಳಿ 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 ಬ್ಯಾಸತ್ತು. ಯಾಕಾರ ಬಂದೇವಪ್ಪ ಇಲ್ಲಿ ಈ ಸಾಮ್ರಾಜ್ಯಕ್ಕೆ, ನಮ್ಮ ಜೀವನ ಸಣ್ಣ ಆಗಿ ಹೋಯ್ತು, ನಮ್ಮ ಜೀವನ ನಶಿಸಿ ಹೋಯ್ತು, ಬರಬಾರದಿತ್ತು ಬಂದೆವು. ಯಾಕಂದ್ರೆ ಒಬ್ರು ಇಬ್ಬರು ಇದ್ರು ಚಲೋ. ಈ ಕಡೆ ಗುಣಾಢ್ಯ ಇವ್ ಬರೆದದ್ದು ಹಂಗೂ ಗೊತ್ತಾಗಲ್ಲ ಅಥವಾ ಇವ್ರಿಗೆ ತಿಳಂಗಿಲ್ಲ. ಇಲ್ಲಿ ಸರ್ವವರ್ಮನ ಇವ್ ಸ್ವಲ್ಪ ಇದ್ದರಾಗಿ ಗುಣ ಇವ ಏನಾದ್ರು ಕುಡ್ಡಗಣ್ಣಾಗ ಮೇಳಗಣ ಶ್ರೇಷ್ಠ ಅಂದಾಗ ಇವ್ ಯಾರಿಗೆ ಜೀವ ತಿಂತಿರಲ್ಲ. ಸರ್ವವರ್ಮನ ಕಾತಂತ್ರ ವ್ಯಾಕರಣ, ಲೀಲಾವತಿ ಪ್ರಣಯ, ಹಾಲನ ಗಾಥಾ ಸಪ್ತಸತಿ ಯಾವ ಭಾಷೆಯಲ್ಲಿದೆ ಅಂತಂದ್ರೆ ಪ್ರಾಕೃತ ಭಾಷೆಯಲ್ಲಿದೆ. ಹೀಗೆ 4 ಕವಿಗಳ ಕೂಟ ಈ ಶಾತವಾಹನ ಮನೆತನ ಹಾಲನ ಕಾಲಕ್ಕೆ. ಹಾಲನ ಮತ್ತೊಂದು ಕೃತಿ ಇದೆ. ಹಾಲ ಬಡದಾಡಿ ಈ ಒಂದು ಕೃತಿ ಮುಗಿದ ಮೇಲೆ ಇನ್ನೊಂದು ಕೃತಿಯನ್ನು ಬರೀತಾನೆ. ಆ ಕೃತಿ ಯಾವ್ದಂದ್ರ ಸತ್ತೈಷೈ ಅನ್ನುವಂತ ಗ್ರಂಥವನ್ನು ಬರೆದಂತ ವ್ಯಕ್ತಿ ಯಾರಂದ್ರೆ ಹಾಲ.